ನಮಸ್ತೆ, ಶರಧಿ ಪಾಕಗೃಹಕ್ಕೆ ತಮಗೆಲ್ಲ ಸ್ವಾಗತ. ಮಿತ್ರರೇ, ನುಗ್ಗೆ ಸೊಪ್ಪು, ನುಗ್ಗೆ ಹೂವು ತುಂಬ ಶಕ್ತಿಶಾಲಿಯಾದ ಆಹಾರ. ಇದನ್ನು ರುಚಿಕರವಾಗಿ ಯಾವ ರೀತಿ ನಮ್ಮ ಅಡಿಗೆಯಲ್ಲಿ ಉಪಯೋಗಿಸ್ಬೋದು ಅಂತ ನಮ್ಮ ಈ ವಿಡಿಯೋದಲ್ಲಿ ನೋಡುವ. ನುಗ್ಗೆ ಹೂವಿನಿಂದ ಹೆಸರು ಕಾಳನ್ನು ಬಳಸಿಕೊಂಡು ಹೇಗೆ ರುಚಿಕರವಾಗಿ ಒಂದು ತೋವೆಯನ್ನು ಹೇಗೆ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಶುರು ಮಾಡುವ. ಮಿತ್ರರೇ, 4-5 ಗಂಟೆ ಆಗುವಷ್ಟು ನೆನೆ ಹಾಕಿದ ಹೆಸರು ಕಾಳಿದೆ. ಉಪ್ಪು ಮತ್ತು ಮುಳುಗುವಷ್ಟು ನೀರು ಹಾಕಿ ಪ್ರೆಷರ್ ಪ್ಯಾನಲ್ಲಿ ಬೇಯಿಸ್ತೇನೆ. ಚೆನ್ನಾಗಿ ಬೆಂದಿದೆ. ಮಿತ್ರರೇ, ನುಗ್ಗೆ ಹೂವಿನ ತೋವೆಗೆ ಬೇರೆ ತೋವೆಯಾಗೆ ಅಲ್ಲ, ಎಣ್ಣೆ ಅಥವಾ ತುಪ್ಪ ತುಂಬ ಬೇಕಾಗ್ತದೆ. ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೇನೆ. ಹಿಟ್ಟಿಂಗು ನೀರಲ್ಲಿ ನೆನೆ ಹಾಕಿ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಬ್ಯಾಡಗೆ ಮೆಣಸು ಹಾಕಿದ್ದೇನೆ. ಕರಿಬೇವು, ಹಸಿಮೆಣಸು, ಶುಂಠಿ ಹಾಕ್ತಾ ಇದ್ದೇನೆ. ಈಗ ನುಗ್ಗೆ ಹೂವನ್ನು 2-3 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡುವ. ಇಂಗಿನ ನೀರು ಕೊನೆಗೆ ಹೆಸರು ಕಾಳು ಸೇರಿಸುವ. ಈಗ ನೀರು ಇನ್ನೊಂದು ಸ್ವಲ್ಪ, ಅರಿಶಿನ ಪುಡಿ, ಪುನಃ ನೀರು, ಉಪ್ಪು. ಹೆಸರು ಕಾಳು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ. 4-5 ಎಲೆ ಆಗುವಷ್ಟು ಕರಿಬೇವು. ಚೆನ್ನಾಗಿ ಕುದೀತಾ ಇದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ತೇನೆ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸುವ. ತೋವೆಗೆ ನಿಂಬೆಹಣ್ಣು ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ. ಇದೀಗ ನುಗ್ಗೆ ಸೊಪ್ಪು ತೋವೆ ರುಚಿಯಾಗಿ ತಯಾರಾಗಿದೆ.